ಕಾಂಗ್ರೆಸ್ ಪಕ್ಷ 5 ರಾಜ್ಯದ ಚುನಾವಣೆಯಲ್ಲಿ ಸೋತ ಹಿನ್ನೆಲೆಯಲ್ಲಿ ತಲೆ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡುತ್ತಿದೆ. ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಲ್ಲಿದ್ದು ಜವಾಬ್ದಾರಿಯುತವಾಗಿ ತಿಳಿದುಕೊಂಡು ಮಾತನಾಡಬೇಕು, ಇಲ್ಲವಾದರೆ ಸಿಎಂ ಸ್ಥಾನದಲ್ಲಿ ಇರಲು ಯೋಗ್ಯರಲ್ಲ ಎಂದು ಕಾಂಗ್ರೆಸ್ ಹಾಗೂ ಸಿಎಂ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಜನರ ಮೇಲೆ ಸಿಡು ತೀರಿಸಿಕೊಳ್ಳುವ ಹುನ್ನಾರ ನಡೆಸಿದೆ. ಒಂದು ಕೆಟ್ಟ ಘಟನೆಯನ್ನು ನೆಪ ಇಟ್ಟುಕೊಂಡು ಅಧಿವೇಶನ ನಡೆಸಲು ಬಿಡಲಿಲ್ಲ. ಅನಿವಾರ್ಯವಾಗಿ ನಾವು ಸಂಸದರನ್ನು ಅಮಾನತು ಮಾಡಿ ಅಧಿವೇಶನ ನಡೆಸಬೇಕಾಯಿತು. ಇನ್ನು ಸಂಸತ್ ಮೇಲೆ ಇದೇ ಮೊದಲು ಅಲ್ಲ ಭದ್ರತಾ ವೈಫಲ್ಯ ಆಗಿದ್ದು, ಈ ಹಿಂದೆ ಸಹ ಅನೇಕ ಸಲ ದಾಳಿ ಭದ್ರತಾ ವೈಫಲ್ಯ ಆಗಿದೆ. ಆದರೆ ಇದನ್ನು ಅನಗತ್ಯವಾಗಿ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಕಾಲಹರಣ ಮಾಡಿದವು ಎಂದರು. ಸಿದ್ದರಾಮಯ್ಯನವರು ಮುಟ್ಟಾಳತನದಿಂದ ಹಿಜಾಬ್ ನಿಷೇಧ ವಾಪಸ್ ಪಡೆಯುವ ಬಗ್ಗೆ ಮಾತನಾಡುತ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿ, ಮೊದಲು ಹಿಜಾಬ್ ಬ್ಯಾನ್ ಆಗಿಲ್ಲ, ಈಗಾಗಲೇ ಕೋರ್ಟ್ನಲ್ಲಿ ಇದೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ ನಂತರ ಈ ರೀತಿ ಹೇಳಿಕೆ ಕೊಡುತ್ತಾರೆ. ಮುಸಲ್ಮಾನ್ ಬಾಂಧವರು ದಯವಿಟ್ಟು ಇಂತಹ ಪ್ರಚೋದನಕಾರಿ ಹೇಳಿಕೆ ಬಗ್ಗೆ ಕಿವಿ ಕೊಡಬಾರದು ಎಂದು ಅವರು ಹೇಳಿದರು. ಪಾರ್ಟಿ ಇತ್ತೀಚಿನ 5 ರಾಜ್ಯಗಳ ಸೋಲಿನ ಹತಾಶೆಯಿಂದ ಅತ್ಯಂತ ಕೆಟ್ಟದಾಗಿ ವರ್ತಿಸ್ತಾ ಇರುವಂಥದ್ದು ಎಲ್ಲರ ಗಮನಕ್ಕೂ ಬರ್ತಾ ಇದೆ. ನಡೆದಂಥ ಒಂದು ದೊಡ್ಡ ಘಟನೆ ಇದೆ, ಅದರ ಬಗ್ಗೆ ನಾವೆಂದೂ ನಿರ್ಲಕ್ಷ್ಯ ಮಾಡಿಲ್ಲ. ಆ ಘಟನೆಯ ಒಂದು ನೆಪವಾಗಿಟ್ಟುಕೊಂಡು ನಾವು ಸೆಷನ್ ನಡೆಸಿಕೊಡೋದಿಲ್ಲ ಅನ್ನುವಂಥ ಒಂದು ಮಾನಸಿಕತೆ ಒಂದು ರೀತಿ ಸೋಲಿನ ಸಿಟ್ಟನ್ನು ಈ ರೀತಿ ತೀರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಇಡೀ ರಾಷ್ಟ್ರಾದ್ಯಂತ ಪ್ರಚಾರ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಸಸ್ಪೆಂಡ್ ಮಾಡಿ ಬಿಲ್ಗಳನ್ನು ಪಾಸ್ ಮಾಡಿದ್ರಂತೆ. ಹಲವಾರು ಬಾರಿ ನಾವು ವಿನಂತಿ ಮಾಡಿದ್ದೇವೆ, ಆನ್ ರೆಕಾರ್ಡ್ ಆಸ್ ಎ ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ನಾವು ವಿನಂತಿ ಮಾಡಿದ್ದೇವೆ. ಹಿಂದೂ ಕೂಡ ಈ ರೀತಿಯ ಘಟನೆಗಳು ನಡೆದಿದ್ದಾವೆ. ಪಾರ್ಲಿಮೆಂಟ್ನಲ್ಲಿ ಪಾಸ್ ತೆಗೆದುಕೊಂಡು ವೆಪನ್ಸ್ ತಗೊಂಡು ಬಂದಿದ್ದಾರೆ. ಈ ಒಂದು ಘಟನೆಗಳು ನಡೆದಾಗೂ ಸಹಿತ ಈ ಹಿಂದೆ ಅವತ್ತಿನ ಸ್ಪೀಕರ್ಗಳು ವಿದಿನ್ ದಿ ಚೇಂಬರ್ ಏನು ನಡೀತದೆ, ಲೋಕಸಭಾ ಅಥವಾ ರಾಜ್ಯಸಭಾ ಚೇಂಬರ್ದಲ್ಲಿ ವಿದಿನ್ ದಿ ಚೇಂಬರ್, ಆ ಚೇಂಬರ್ದ ನಡುವೆ ಏನು ನಡೀತದೆ ಅದರದ್ದು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದು ಸ್ಪೀಕರ್ಗೆ ಸೇರುತ್ತೆ. ಡ್ರ್ಯಾಗರ್ ತಂದಿದ್ದು, ಡ್ರ್ಯಾಗರ್ ಅಲ್ಲ ಡ್ಯಾಗರ್. ಆ ಸಂದರ್ಭದಲ್ಲಿಯೂ ಸಹಿತ ಸ್ಪೀಕರ್ ಅವರು ಉಚ್ಚಸ್ತರೀಯಾದಂಥ ಒಂದು ಎನ್ಕ್ವೈರಿಯನ್ನು ಮಾಡಿಸ್ಲಿಕ್ಕೆ ಆದೇಶವನ್ನು ಕೊಟ್ಟರು ಮತ್ತು ಸೆಕ್ಯೂರಿಟಿಯನ್ನು ಸ್ಟ್ರೆಂಗ್ದನ್ಗೊಳಿಸಲಿಕ್ಕೆ ಆರ್ಡರ್ ಕೊಟ್ಟರು. ಇವೆಲ್ಲ ಘಟನೆಗಳನ್ನು ಉಲ್ಲೇಖಿಸಿ ಎನ್ಕ್ವೈರಿ ಆದ ನಂತರ ನಿಮಗೆಲ್ಲ ಮಾಹಿತಿಯನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದರು. ಮತ್ತು ಸ್ಪೀಕರ್ ಘಟನೆಯ ಬಗ್ಗೆ ಎಲ್ಲ ಹೇಳಿದ ನಂತರವೂ ಸಹಿತ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.